ಎಲ್ರಿಗೂ ನಮಸ್ಕಾರ. MK ಬೇವಿನಕಟ್ಟಿ, KVSR ಪ್ರೌಢಶಾಲೆ ಗದಗ ಶಿಕ್ಷಕರು. ಇಂದು ಒಂದು ಗಾದೆ ಮಾತಿನ ಬಗ್ಗೆ ಮಾತಾಡೋಣ. ನಿಂದಕರಿರಬೇಕಯ್ಯ ಹಂದಿಗಳಂತೆ ಎಂಬ ಗಾದೆ ನುಡಿಯನ್ನು ನಾವೆಲ್ಲ ಕೇಳಿದ್ವಿ. ಆದರೆ ಇಲ್ಲಿ ಒಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಹಂದಿಗಳೆಂದರೆ ಒಂದು ಪ್ರಾಣಿಯಲ್ಲ, ಹಂದಿಗಳೆಂದರೆ ಕ್ಷುಲ್ಲಕ ಜೀವಿಯಲ್ಲ, ಹಂದಿಗಳೆಂದರೆ ಸ್ವಚ್ಛಗೊಳಿಸುವ, ತಪ್ಪನ್ನು ತಿದ್ದುವ, ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸುವ ರೀತಿಯೊಳಗೆ ವ್ಯವಸ್ಥೆಯನ್ನು ಶುದ್ಧಿಗೊಳಿಸುವ ಒಂದು ಕ್ರಮ ಅಂತ ಕರಿತೇವೆ. ಅಂಥ ಒಂದು ಗಾದೆ ಮಾತಿನ ಬಗ್ಗೆ ಒಂದು ಚಿಂತನೆಯನ್ನು ನೋಡೋದಾದರೆ, ಹಂದಿಗಳು ಊರಲ್ಲಿರುವ ಎಲ್ಲ ಕಲ್ಮಶವನ್ನು ದೂರ ಮಾಡ್ತಕ್ಕಂಥದ್ದು. ಹಾಗೆಯೇ ನಿಂದಕರೆಂದರೆ ತಪ್ಪು ಮಾಡುವವರ ಬಗ್ಗೆ ಮಾತನಾಡುವವರು, ತಪ್ಪನ್ನು ಎತ್ತಿ ತೋರಿಸುವವರು, ತಪ್ಪನ್ನು ತಿದ್ದುವವರು, ತಪ್ಪಿಗೆ ತಮ್ಮ ಭಾವನೆಗಳನ್ನು ತಿಳಿಸುವವರು. ಯಾವ ವ್ಯಕ್ತಿ ಆ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆಯೋ ಆ ವ್ಯಕ್ತಿ ಉತ್ತಮನಾಗುತ್ತಾನೆ ಎಂದರೆ ಆ ನಿಂದಕನಾದವ ತಿಳಿಸಿದಾಗ ಮಾತ್ರ, ತಿದ್ದಿದಾಗ ಮಾತ್ರ ಈ ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಅನ್ನುವಂಥ ಮಾತನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಅಂತಹ ಒಂದು ಚಿಂತನೆಯನ್ನು ನಾವೆಲ್ಲ ನೋಡೋದಾದರೆ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬದುಕನ್ನು, ಸಾರ್ಥಕತೆಯನ್ನು ಕಾಣ್ತಕ್ಕಂಥದ್ದು ಆ ಹಂದಿ ಅಂತ ಕರಿತಾ ಇದ್ದೀವಿ. ಯಾಕಂದರೆ ಆ ಹಂದಿಯಾಗಿರ್ತಕ್ಕಂಥದ್ದು ಊರಿನಲ್ಲಿ ಜನ ಮತ್ತು ಅನೇಕ ಜೀವಿಗಳು ಮಾಡಿರ್ತಕ್ಕಂಥ ಕಲ್ಮಶವನ್ನು ತಾನೇ ಸ್ವೀಕಾರ ಮಾಡಿ ಅದೇ ಮನುಷ್ಯನಿಗೆ ಮತ್ತೆ ಆಹಾರವಾಗುವ ಬಗೆಯನ್ನು ಗಮನಿಸಿದರೆ, ಅಷ್ಟೆಲ್ಲ ಹೊಲಸನ್ನು ತಿಂದರೂ ಕೂಡ ಆ ಪ್ರಾಣಿಯ ಮೈಯಲ್ಲಿ ಆ ಹೊಲಸು ಏಕೆ ಇಲ್ಲ ಎನ್ನುವುದನ್ನು ಒಂದು ಕಡೆ ಲಕ್ಷ್ಯ ಕೊಡಬೇಕಾಗತ್ತೆ. ಯಾಕೆಂದರೆ ಅದು ತನ್ನ ಎಲ್ಲ ಹೊಟ್ಟೆಯಲ್ಲಿ ಹಾಕಿಕೊಂಡು ಅದನ್ನು ಶುದ್ಧೀಕರಿಸಿ ಮತ್ತೆ ತನ್ನ ದೇಹವನ್ನು ಉತ್ತಮವಾಗಿರಿಸಿಕೊಂಡು ಮತ್ತೆ ಜನರಿಗೆ ಆಹಾರವಾಗುವ ಬಗೆಯನ್ನು ಗಮನಿಸಿದರೆ ಎಷ್ಟೊಂದು ಸಾರ್ಥಕ ಬದುಕು ಆ ಹಂದಿಯದು ಎನ್ನುವುದನ್ನು ನಾವೆಲ್ಲ ಗಮನಿಸಬೇಕಾಗತ್ತೆ. ಅಂತಹ ಒಂದು ಚಿಂತನೆಯನ್ನು ನಾವೆಲ್ಲ ಮಾಡಬೇಕು. ಯಾವ ಗಾದೆ, ಯಾವ ವೇದ, ಯಾವ ಸಿದ್ಧಾಂತಗಳು ಏನು ಹೇಳುತ್ತವೆ ಎನ್ನುವುದಕ್ಕಿಂತ ಹಿರಿಯರು ಹೇಳಿರ್ತಕ್ಕಂಥ ಅದನ್ನು ಅನುಸರಿಸಿರುವ ಅಥವಾ ಅದನ್ನು ತಾವೆಲ್ಲ ಗಮನಿಸಿರ್ತಕ್ಕಂತಹ ಬಗೆಯನ್ನು ಮಾತ್ರ ಹಿರಿಯರು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ಸತ್ವವನ್ನು ತಿಳಿಸಲು ಸಹಾಯಕವಾಗಿ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದ. ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.